ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ಇವತ್ತಿನ ಸಂಚಿಕೆಯಲ್ಲಿ ಮೊನ್ನೆ ಶನಿವಾರ ಯಾರೋ ಒಬ್ಬರು ಲೇಡಿ ಪಾಪ ಫೋನ್ ಮಾಡಿಬಿಟ್ಟು, ನಂಗೆ ಮದುವೆ ಆಗಿ 4 ಮಕ್ಕಳಿದ್ದಾರೆ, ನಾನು ಗಂಡನ ಜೊತೆ ಚೆನ್ನಾಗಿದ್ದಿದ್ದೆ 3 ತಿಂಗಳು, ಈಗ ಮದುವೆಯಾಗಿ ಆಗಲೇ ಅವ್ರಿಗೆ 10 ವರ್ಷ ಆಗಿದೆ, ಆದರೆ ಗಂಡ ನಂಗೆ ದಿನ ಬೈತಾನೆ ಹೊಡಿತಾನೆ, ನನಗೆ ಅದಕ್ಕೆ ಇಷ್ಟ ಇಲ್ಲ, ನಾನು ನಮ್ಮ ಸೋದರ ಮಾವನ ಜೊತೆಲೇ ಮದುವೆ ಮಾಡ್ಕೋಬೇಕು ಅಂತ ಇದ್ದೀನಿ ಅಂತ ಫೋನ್ ಮಾಡಿ ಕೇಳಿದ್ರು. ನಾನು ಅದಕ್ಕೆ ಹೇಳಿದೆ, ನೀವು ಸೋದರ ಮಾವನ ಹೋಗಿ ಮದುವೆ ಮಾಡ್ಕೊಂಬಿಡಿ ಅಂತ ಹೇಳಲಿಲ್ಲ. ನಾನು ಇರೋ ಗಂಡನ್ನೇ ಸರಿಪಡಿಸ್ಬೇಕು ಅಂತ ಹೇಳಿ. ಗಂಡ ಯಾಕೆ ಹೊಡಿತಾನೆ, ಯಾಕೆ ಬೈತಾನೆ ಅನ್ನೋದು ಪ್ರಶ್ನೆ ನಾನು ಕೇಳಿದಾಗ ಸರಿಯಾಗಿ ಆನ್ಸರ್ ಮಾಡಲಿಲ್ಲ ಅವರು. ಯಾವುದೇ ಗಂಡಸು ಒಂದು ಹೆಂಡತಿ ಮೇಲೆ ದೌರ್ಜನ್ಯ ಮಾಡಬೇಕು ಅಂದರೆ ಕೆಲವು ಕಾರಣಗಳಿರ್ತದೆ. ಕಾರಣ ಏನು? ಒಂದು, ನಿಮ್ಮ ಅಪ್ಪನ ಮನೆಯಿಂದ ನನಗೆ ಸೈಟು, ಕಾರು, ಒಡವೆ ಅದು ಇದು ತಂದುಕೊಟ್ಟಿಲ್ಲ ಅನ್ನೋದು ಮನಸ್ಸಲ್ಲಿ ಇತ್ತು ಅಂದರೆ ಅದನ್ನು ನೆನೆಸ್ಕೊಂಡು ಬಾಯಿ ಬಂದಾಗ ಬೈಬೋದು, ಹರಾಸ್ಮೆಂಟ್ ಮಾಡ್ಬೋದು. ಎರಡನೇದು, ಗಂಡನ ಟೇಸ್ಟ್ ತಕ್ಕಂತೆ, ಅವನ ಇಚ್ಛೆಗೆ ತಕ್ಕಂತೆ ಹೆಂಡತಿ ನಡ್ಕೊಳ್ಳಿಲ್ಲ ಅಂದಾಗ ಗಂಡ ಆವೇಶಕ್ಕೆ ಒಳಗಾಗ್ತಾನೆ. ಸರಿಯಾಗಿ ಕಾಫಿ ಮಾಡೋಕ್ಕೆ ಬರಲ್ಲ, ಟೀ ಮಾಡೋಕ್ಕೆ ಬರೋದಿಲ್ಲ, ಸಾಂಬಾರು ಮಾಡೋಕ್ಕೆ ಬರೋಲ್ಲ, ರಸಮ್ ಮಾಡೋಕ್ಕೆ ಬರೋಲ್ಲ, ಒಂದು ಸರಿಯಾಗಿ ರೊಟ್ಟಿ ಮಾಡೋಕ್ಕೆ ಬರಲ್ಲ. 1 ದಿನ 2 ದಿನ 1 ತಿಂಗಳು 2 ವರ್ಷ 3 ವರ್ಷ ನೋಡ್ತಾನೆ, ಸರಿಯಾಗಿ ಕಲ್ತ್ಕೊಳ್ಳಲಿಲ್ಲ ಅಂದಾಗ ಗಂಡನಿಗೇನಾಗುತ್ತೆ, ಆವೇಶ ಜಾಸ್ತಿಯಾಗಿ ಹೊಡಿಯೋಕ್ಕೆ ಶುರು ಮಾಡ್ತಾನೆ, ಬೈಯೋಕ್ಕೆ ಶುರು ಮಾಡ್ತಾನೆ. ಬೇಜಾರಾದರೆ ಬೈತಾನೆ. ತನಗೆ ಬೇಕಾದಿದ್ದು ಸಿಕ್ಕಲಿಲ್ಲ, ಸರಿಯಾಗಿ ಒಳ್ಳೆ ಟೀ ಮಾಡ್ಕೊಡ್ಲಿಲ್ಲ, ಸರಿಯಾಗಿ ಕಾಫಿ ಮಾಡ್ಕೊಳ್ಳಿಲ್ಲ, ಒಳ್ಳೆ ರೊಟ್ಟಿ ಮಾಡಲಿಲ್ಲ, ಒಳ್ಳೆ ಸಾಂಬಾರು ಮಾಡಲಿಲ್ಲ ಅಂದಾಗ ಆವೇಶಕ್ಕೊಳಗಾಗಿ ಒಡೆಯೋಕ್ಕೆ ಹೋಗ್ತಾನೆ. ಇಲ್ಲಿ ಬೇಜಾರು ಬೇರೆ, ಆವೇಶ ಬೇರೆ. ಆವೇಶ ನನಗೆ ಏನು ಬೇಕೋ ಸಿಕ್ಕಿಲ್ಲ ಅಂದಾಗ ನಾನೇನು ಮಾಡ್ತೀನಿ, ಅದನ್ನು ತಿರ್ಸ್ಕೊಳ್ಳೋಕ್ಕೋಸ್ಕರ ಒಡೆಯಕ್ಕೆ ಶುರು ಮಾಡಿಬಿಡ್ತೀನಿ. ಇದು ಆವೇಶ. ಒಂದು ಬೇಜಾರಾಗಿರ್ತದೆ, ಇನ್ನೊಂದು ಆವೇಶ ಇರ್ತದೆ. ಮೂರನೇದು, ತನ್ನ ಒಂದು ಚೌಕಟ್ಟಿನಲ್ಲಿ ಏನಿದೆ ಒಂದು ಬದುಕು, ಅದಕ್ಕೆ ಹೊಂದ್ಕೊಳ್ಳಿಲ್ಲ ಹುಡುಗಿ ಅಂದರೆ ಅವನಿಗೆ ಬೇಜಾರಾಗಿ ಇಲ್ಲ ದೂರ ಇರ್ತಾನೆ, ಇಲ್ಲ ಹಿಂಸೆ ಕೊಡ್ತಾನೆ. ಅಮ್ಮನ ನೋಡ್ಕೋಬೇಕು, ಅಪ್ಪನ ನೋಡ್ಕೋಬೇಕು, ಅಕ್ಕ ತಂಗಿ ನೋಡ್ಕೋಬೇಕು, ನಮ್ಮದು ಸಂಪ್ರದಾಯ ಫಾಲೋ ಮಾಡಬೇಕು, ನಮ್ಮಲ್ಲಿ ಏನಿದೆ ನಮ್ಮ ಕುಟುಂಬದಲ್ಲಿ ಅದು ಫಾಲೋ ಮಾಡಬೇಕು ಅನ್ನೋ ಒಂದು ಮನಸ್ಸು ಅವನಿಗಿರ್ತದೆ. ಈ ಹೆಣ್ಮಕ್ಳದ್ದು ಮಾಡಲಿಲ್ಲ ಅಂದಾಗ ಗಂಡನಿಗೇನಾಗುತ್ತೆ, ಸಾಕಷ್ಟು ಕ್ರೋಧ ಬರ್ತದೆ. ಕ್ರೋಧ ಅಂದ್ರೇನು? ಇವಳಿಗೆ ಸರಿಯಾಗಿ ನಡೆಸ್ಬೇಕು, ಇವಳು ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಹೆಂಡ್ತಿಲೇ ತಪ್ಪಿತ್ಕೊಂಡು ಬೇರೆಯವ್ರಿಗೆಲ್ಲ ಹೋಗಿ ಪ್ರಚಾರ ಮಾಡ್ತಾಳೆ, ನನ್ನ ಗಂಡ ಸರಿ ಇಲ್ಲ, ನನ್ನ ಗಂಡ ತುಂಬ ಕೋಪಿಷ್ಟ, ನನಗೆ ಬೇಕಿದ್ದು ಕೊಡ್ಸಲ್ಲ. ಏನೋ ಒಂದು ತನ್ನ ಒಂದು ಎಮೋಷನ್ಸ್ನ ಗಂಡಂಗೆ ಹೇಳ್ಕೊಳಕ್ತಿಲ್ಲ, ಗಂಡನ ಬಗ್ಗೆನೇ ಗಂಡಂಗೆ ಹೇಳೋಂಗಿಲ್ಲ, ಗಂಡನ ಬಗ್ಗೆ ಇನ್ನೊಬ್ಬರ ಹತ್ರ ಹೇಳ್ತದೆ. ಈ ಥರದ್ದು ಏನಾದ್ರು ಅಭ್ಯಾಸ ಹೆಂಡ್ತಿಗಿತ್ತು ಅಂದರೆ ಗಂಡ ಇನ್ನೂ ತುಂಬ ಸ್ಟ್ರಾಂಗ್ ಆಗ್ತಾನೆ. ನನ್ನ ಮರ್ಯಾದೆ ಬೇರೆಯವ್ರ ಮುಂದೆ ತೆಗಿತಿದೆಯಲ್ಲ, ನನ್ನ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಿದೆಯಲ್ಲ, ನಮ್ಮನೆ ಸಮಸ್ಯೆನ ಇನ್ನೊಬ್ಬರ ಹತ್ರ ಹೇಳ್ತಿದೆಯಲ್ಲ ಅಂದಾಗ ಗಂಡಂಗೆ ತುಂಬ ಕೋಪ ಬರ್ತದೆ. ಅವಾಗೇನಾಗುತ್ತೆ, ಗಂಡ ಇನ್ನೂ ಸ್ಟ್ರಾಂಗ್ ಆಗಿಬಿಡ್ತಾನೆ. ಏ ಥರ ಸ್ಟ್ರಾಂಗು? ನೀನು ಹೊರಗಡೆ ಹೋಗಬಾರ್ದು, ಯಾರ ಹತ್ರನೂ ಮಾತಾಡಬಾರ್ದು. ಅವನಿಗೆ ಇವಳು ಎಲ್ಲೋ ಹೋಗಿ ಮಾತಾಡ್ತಾಳೋ ಏನು ಮಾಡ್ತಾಳೋ ಅಂತೇಳಿ ಅವ್ನು ಕೆಲಸಕ್ಕೆ ಹೋಗಲ್ಲ, ಮನೇಲೆ ಕೂತ್ಬಿಡ್ತಾನೆ. ಏಯ್ ನೀನು ನನ್ನ ಸೇವೆ ದುಡ್ಕೊಂಬಂದು ಹಾಕು ಅಂತಾನೆ. ಯಾವಾಗ ನನಗೆ ಮರ್ಯಾದೆ ಸಿಕ್ಕಿಲ್ಲ, ಯಾವಾಗ ನಾನು ಹೇಳ್ದಂಗೆ ಕೇಳಿಲ್ಲ, ನೀನು ಹೇಳ್ದಂಗೆ ಹಾಕು ನನಗೆ ಅಂತ. ಆ ಥರದ್ದು ಕೆಲವು ಮೊಂಡ ಗಂಡಂದಿರು ಇದ್ದಾರೆ ಜಗತ್ತಿನಲ್ಲಿ. ಕೆಲವು ಕಡೆ ಚಾಡಿ ಮಾತನ್ನು ಕೇಳ್ಕೊಳ್ತಾಳೆ, ನಿನ್ನ ಗಂಡ ಹಂಗೆ, ನಿನ್ನ ಗಂಡ ಹೀಗೆ, ಅವನು ಹಂಗೆ ಅಂತೇಳಿ ಇವಳು ಹೆಂಡತಿ ಆದವಳು. ಕೆಲವರು ಚಾಡಿ ಮಾತು ಕೇಳಿದಾಗ ಗಂಡನ್ನು ಸ್ವಲ್ಪ ತಿರಸ್ಕರಿಸೋವಂಥ ಬುದ್ಧಿ ಇತ್ತು ಅಂದರೆ ಅವ್ನಿಗಿನ್ನೂ ಕೋಪ ಜಾಸ್ತಿ ಆಗ್ಬಿಡ್ತದೆ. ನಾನು ಮದುವೆ ಮಾಡ್ಕೊಂಬಂದು ನನ್ನ ಮನೇಲಿದ್ದು ಊಟ ತಿಂಡಿ ಹಾಕಿ ಇಟ್ಕೊಂಡ್ಮೇಲೆ ನನ್ನ ಬಗ್ಗೆನೇ ಇವಳು ಇದು ಮಾಡ್ತಾಳಲ್ಲ, ನನ್ನೇ ನೋಡ್ತಾಳಲ್ಲ, ಎಲ್ಲೋ ಹುಟ್ಟಿ ಬಂದವಳು, ನನ್ನನ್ನು ಒಂದು ರಿಜೆಕ್ಟ್ ಮಾಡ್ತಾಳಲ್ಲ ಅನ್ನೋ ಒಂದು ಕೋಪದಿಂದ ಅವನಿನ್ನೂ ಸ್ಟ್ರಾಂಗ್ ಆಗ್ತಾನೆ. ಅವ್ಳಿಗೇನು ಬೇಕೋ ಅದು ಕೊಡೋಕ್ಕೆ ಹೋಗೋದಿಲ್ಲ ಅವನು. ಇದಾಯಿತು. ಇನ್ನೂ ಒಂದು ರೀಸನ್, ಇದು ನನ್ನ ಒಂದು 40 ವರ್ಷದ ಅನುಭವ. ಕೆಲವು ಹೆಣ್ಮಕ್ಳಿಗೆ ತಂದೆ ತಾಯಿ ಮನೆಗೆ ಹೋಗಬೇಕು ಅಂತ ಆಸೆ, ಅದು ಸಹಜ, ಲೋಕಧರ್ಮ.
ಯಾಕೆ ನೀನು ತಂದೆ ತಾಯಿ ಮನೆ ಪದೇ ಪದೇ ಹೋಗ್ಬೇಕು? ನಿಮ್ಮ ಅಪ್ಪ ಏನು ಕೊಟ್ಟಿದ್ದಾನೆ, ಪದೇ ಪದೇ ಹೋಗಿ. ನಿಮ್ಮಮ್ಮ ಏನು ಕೊಟ್ಟಿದ್ದಾಳೆ, ಪದೇ ಪದೇ ಹೋಗ್ತೀಯಲ್ಲ. ಹೀಗೆ ಏನು ಕೊಟ್ಟಿಲ್ಲ ಅವ್ರಿಗೆ ಕರ್ಕೊಂಬಂದಿಲ್ಲ, ಯಾಕೆ ನಮ್ಮಲ್ಲಿ ಊಟ ಹಾಕಬೇಕು? ಬಿದ್ದಿರಲಿ ಅಲ್ಲೇ, ಹೋಗು ನಿಮ್ಮ ಅಪ್ಪ ಮನೆಯಲ್ಲಿ, ಮನೆ ಬರೋಂಗಿಲ್ಲ, ನೀನು ಹೋಗೋಂಗಿಲ್ಲ, ಅವ್ರ ಮನೆಗೆ ಹೋಗೋಂಗಿಲ್ಲ. ಇದನ್ನು ಅವ್ರಿಗೆ ಮನಸ್ಸಿಗೆ ಒಂಥರ ಆಗುತ್ತೆ. ಓ, ನನಗೆ ಅಪ್ಪ ಅಮ್ಮನ ನೋಡೋಕ್ಕೆ ಬಿಡಲ್ವಲ್ಲ, ಅಪ್ಪ ಅಮ್ಮ ಮನೆಗೆ ಬರೋಕ್ಕೆ ಬಿಡಲ್ವಲ್ಲ, ಅಪ್ಪ ಅಮ್ಮನ ಮನೆಗೆ ನಾನು ಹೋಗೋಕ್ಕೆ ಬಿಡಲ್ವಲ್ಲ ಅಂಥೇಳಿ ಸ್ವಲ್ಪ ಮೊಂಡುತನ ಆಗ್ತದೆ ಹೆಂಗಸಲ್ಲಿ. ಆಗ ಅವನು ಇನ್ನೂ ಮೊಂಡ ಆಗಿಬಿಡ್ತಾನೆ. ಇದೊಂದು. ಯಾವಾಗ ಬಲವಂತವಾಗಿ ಒಂದು ಹುಡುಗಿನ ಇನ್ನೊಬ್ಬನ ಮದುವೆ ಮಾಡ್ತಾರೋ, ಅವಳಿಗೆ ಏನು ಸಿಗಬೇಕು ಸಿಕ್ಕಿಲ್ಲ ಅಂದಾಗ ಅವಳು ಬೇರೆ ದಾರಿ ಹಿಡಿತಾಳೆ. ಅದು ಗಂಡನಿಗೆ ಇಷ್ಟ ಆಗಿದೆಯೋ ಏನೋ ಗೊತ್ತಿಲ್ಲ, ಆಗುತ್ತೋ ಏನೋ ಗೊತ್ತಿಲ್ಲ. ಯಾವಾಗ ಅವಳು ಬೇರೆ ಬಗ್ಗೆ ಆಸಕ್ತಿ ತೋರಿಸ್ತಾಳೋ ಅದೊಂದು ದೊಡ್ಡ ತಪ್ಪತ್ತು ಇವನು ಕಾಣುತ್ತೆ. ಆಗ ಅವನು ಆ ಜಿದ್ದನ್ನು ಆ ಕೋಪನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಹೊಡಿತಾನೆ, ಬೈತಾನೆ. ಹೀಗಾಗಿ ಸಾಮಾಜಿಕವಾಗಿ ಅವಳಿಗೆ ಸೋಷಿಯಲ್ ಲೈಫ್ ಕಳೆದು ಬಿಡ್ತಾನೆ. ಇದಕ್ಕೆಲ್ಲ ಮೂಲ ಕಾರಣ ಏನು? ನಮ್ಮಲ್ಲಿರೋ ಇಷ್ಟು ವೀಕ್ನೆಸ್ ಹೆಂಗಸಲ್ಲಿದ್ದಾಗ ಗಂಡ ಆ ಥರ ನಡ್ಕೊಳ್ತಾನೆ ಸಹಜವಾಗಿ. ನಮ್ಮ ಬಾಡಿ ಲ್ಯಾಂಗ್ವೇಜು, ನಮ್ಮ ಮೆಂಟಲ್ ಲ್ಯಾಂಗ್ವೇಜ್, ನಾವು ಯೂಸ್ ಮಾಡೋ ಪದ, ನಮ್ಮ ಆಚಾರ ವಿಚಾರ ಸಂಸ್ಕಾರ, ಈ ಮೂರಲ್ಲೂ ಏರುಪೇರಾದಾಗ ಅವನೇನು ಮಾಡ್ತಾನೆ? ತುಂಬ ಆಪೋಸಿಟಾಗಿ ವರ್ಕ್ ಮಾಡ್ತಾನೆ. ಆಗ ಹೆಂಡ್ತಿಗೆ ಹೊಡಿತಾನೆ, ಬೈತಾನೆ, ಎಲ್ಲ ಮಾಡ್ತಾನೆ. ಈ ಥರದ ಒಂದು ಸಿಂಪ್ಟಮ್ಸು ಭಾಳಷ್ಟು ಕಡೆ ಇದೆ. ಲವ್ ಮಾಡಿ ಮದುವೆ ಮಾಡ್ಕೊಂಡ್ಮೇಲೂ ಈ ಥರ ಇದೆ. ಅರೇಂಜ್ ಮ್ಯಾರೇಜ್ ಆಗಿರೋ ಕಡೆಯೂ ಈ ಥರ ಪ್ರಾಬ್ಲಮ್ಸ್ ಇವೆ. ಈ ಥರದ್ದೆಲ್ಲ ನಮ್ಗೆ ಏನಕ್ಕೆ ಬರ್ತಿದೆ, ಯಾತಕ್ಕಾಗ್ತಿದೆ? ಅವ್ರಿಗೆ ಹೇಳಿದೆ, ಪಾಪ ನಮ್ಮ ತಂದೆ ತಾಯಿ ಇಲ್ಲ, ಮದುವೆ ಮಾಡಿಬಿಟ್ರು ಅಂತೇಳಿ. ಮದುವೆ ಮಾಡಿದ್ರು ಸರಿ, ನನಗೆ ತಂದೆ ತಾಯಿ ಇಲ್ಲ ಅಂದಮೇಲೆ ನಾವು ಗಂಡನ ಮನೆಯೇ ಸರ್ವಸ್ವ ಅಂದ್ಕೊಂಡು ಗಂಡನ ತಿದ್ದುವಂಥ ಚಾಣಾಕ್ಷತೆ ಹೆಣ್ಮಕ್ಳಲ್ಲಿ ಬರಬೇಕು. ಹೊಡಿತಾನೆ, ಯಾತಕ್ಕಪ್ಪ ಹೊಡಿತೀಯ ನೀನು? ಏನಕ್ಕೆ ಹೊಡಿತೀಯಾ? ಏನು ಮಾಡಿದ್ದೀನಿ ಅಂತ ಹೊಡಿತೀಯ ಅಂತ ಅವನಿಗೆ ನಗ್ನಗ್ತಾ ಕೇಳಬೇಕು, ಜ್ಞಾನೋದಯ ಮಾಡಬೇಕು. ನಿಮ್ಮ ಕೈಲಾಗಿಲ್ಲ ಅಂದರೆ ಅಲ್ಲಿ ಯಾರು ಹಿರಿಯರಿದ್ದರೆ ಹೇಳಿಸ್ಬೇಕು. ಎರಡನೇದು, ಬೈತಾನೆ. ಯಾವುದೇ ಒಬ್ಬ ಹೆಣ್ಣು ಸುಮ್ಮನೆ ಬೈದ್ರೆ ಬೇಜಾರಾಗುತ್ತೆ, ಬೈಬಾರ್ದು. ಯಾತಕ್ಕೆ ಬೈತೀಯ? ಯಾವ ಕಾರಣಕ್ಕೆ ನೀನು ಬೈತಿದ್ಯಾ? ಬೈಯೋದ್ರಿಂದ ನಿನಗೆಷ್ಟು ಲಾಭ, ನನಗೆಷ್ಟು ಲಾಭ ಅಂತ ನಗ್ನಗ್ತಾ ಕೂತ್ಕೊಂಡು ಅವ್ರಿಗೆ ಬುದ್ಧಿ ಹೇಳಬೇಕು. ಬುದ್ಧಿ ಯಾವಾಗ ನಾವು ಹೇಳ್ತೀವೋ, ಕೇಳಲಿಲ್ಲ ಅಂದಾಗ ಕೆಲವರು ಇರ್ತಾರೆ, ವಿದ್ಯೆ ಇರೋದಿಲ್ಲ, ಸರಿಯಾಗಿ ಓದಿರೋದಿಲ್ಲ, ಥಿಂಕ್ ಮಾಡೋಷ್ಟು ಕೆಪಾಸಿಟಿ ಇಲ್ಲ, ನಾನು ಮಾತಾಡ್ತಿರೋ ಸರಿನಾ, ನಾನು ನೋಡ್ತಿರೋ ಸರಿನಾ, ನಾನು ಮಾಡ್ತಿರೋ ಕೆಲಸ ಸರಿನಾ ಅಂತ ದಿನ ಬೈತೀನಿ ಹೊಡಿತೀನಿ ಅಂದರೆ ಅದು ಒಂದು ಅಸಹ್ಯ ಅನಿಸ್ತದೆ. ಅದು ದಿನ ಬೈಯೋದು ದಿನ ಹೊಡೆಯೋದು ಅಂದರೆ ಮದುವೆ ಆಗಬಾರ್ದು. ಬಹುಶಃ ಅವ್ರ ಮನೇಲಿ ಅಪ್ಪನ ಹಿಂಗೆ ಮಾಡ್ತಿದ್ದ ಅನಿಸುತ್ತೆ, ಮಗನು ಹಂಗೆ ಕಲ್ತಿದ್ದ. ಅಪ್ಪನ ದಿನ ಅಮ್ಮಂಗೆ ಹೊಡೆಯೋದು ಬೈಯೋದು ಮಾಡ್ತಿರ್ತಾನೆ, ಆ ಸ್ಟೋರಿ ನೋಡ್ತಾನೆ, ನಾನು ಯಾಕೆ ಹಿಂಗಿರಬಾರ್ದು. ಕೆಲವು ಮನೆಯಲ್ಲಿ ಗಂಡಸರು ಹೆಣ್ಣು ಮಕ್ಕಳನ್ನ ಕಂಟ್ರೋಲ್ಗೆ ತೊಗೋಬೇಕು ಅಂತ ಬೈಯೋದು ಹೊಡೆಯೋದು ಮಾಡ್ತಿರ್ತಾರೆ. ಬೈಯೋದು ಹೊಡೆಯೋದು ಮಾಡ್ತಿರ್ತಾರೆ ಸುಮ್ಮನೆ. ಅವಳು ಎಲ್ಲೂ ಹೋಗಬಾರ್ದು, ಯಾರ ಮೇಲೆ ಕಣ್ಣಿಡಬಾರ್ದು, ಯಾರು ನೋಡಬಾರ್ದು ಅನ್ನೋ ಒಂದು, ಅದಕ್ಕೆ ನನ್ನ ಹವಾ ಇರಲಿ, ನನ್ನ ಭಯ ಇರಲಿ ಅಂತೇಳಿ ಹೊಡೆಯೋದು ಬೈಯೋದು ಮಾಡ್ತಿರ್ತಾರೆ. ಈ ಥರದೊಂದು ಕೆಲವು ಗಂಡಸಲ್ಲಿ ಇರ್ತದೆ. ಏನೇ ಇರಲಿ, ಸಾಮ್ಯರಸ್ಯ ಇಲ್ಲ ಅಂದಾಗ ಸಂಸಾರದಲ್ಲಿ ಒಂದು ಆಸಕ್ತಿ ನಿರಾಸಕ್ತಿ ಜಾಸ್ತಿ ಆಗಿಬಿಡ್ತದೆ. ಇದನ್ನು ಈ ಯಾಕೆ ಗಂಡ ಹೆಂಡ್ತಿ ಥರ ಒಬ್ಬ ಕುಡ್ಕೊಂಬಂದು ಹೊಡಿತಾನೆ, ಯಾವಾಗಲೂ ಬೈತಾನೆ, ಹೊಡಿತಾ ಇರ್ತಾನೆ ಅನ್ನೋದಕ್ಕೆ ನಾನು ಸುಮಾರು ಒಂದು 15-20 ವರ್ಷಕ್ಕೆ ಜಾತಕ ರಿಸರ್ಚ್ ಮಾಡಿದ್ದೀನಿ, ಸಂಶೋಧನೆ ಮಾಡಿದ್ದೀನಿ. ಯಾವ ಸ್ತ್ರೀಗೆ ಪುರುಷ ಶಾಪ ಇರ್ತದೋ ಅಂಥವಳಿಗೆ ಕುಡಿಯೋ ಗಂಡ ಹೊಡೆಯೋ ಗಂಡ ಸಿಗ್ತಾನೆ. ಮೊದಲನೇ ಪಾಯಿಂಟು. ಯಾವ ಹೆಣ್ಮಕ್ಳಿಗೆ ಪುರುಷರ ಶಾಪ ಇದ್ದರೆ ಹೊಡೆಯೋದು ಬೈಯೋದು ಮಾನ ಮರ್ಯಾದೆ ತೆಗೆಯೋದು ಅಥವಾ ಅವಳ ಕೊಲೆ ಮಾಡೋಕ್ಕೂ ರೆಡಿ ಇರ್ತಾನೆ. ಆ ಥರದ್ದು ದೋಷ ಇರುತ್ತದೆ. ಒಂದು ಸ್ತ್ರೀ ಮದುವೆ ಆಗ್ತಾಳೆ, ಯಾವುದೋ ಒಂದು ದೈವಶಕ್ತಿಯಿಂದ ಪೂರ್ವಜನ್ಮದ ಪುಣ್ಯದ ಫಲದಿಂದ ಮದುವೆ ಆಗಿಬಿಡ್ತದೆ. ಆದರೆ ಗಂಡನ ಸುಖ ಇಲ್ಲ, ಹೊಡಿತಾನೆ, ಬೈತಾನೆ, ಕೂಗಾಡ್ತಾನೆ, ಮತ್ತು ಅಪ್ಪ ಮನೆ ಕಳಿಸಲ್ಲ, ಹಾಗೆ ಹೀಗೆ ಅಂತೇಳಿ. ಒಂದು ಕೆಲವು ಕೆಟ್ಟ ಗುಣ ಕೆಲವರು ಇರ್ತಾರೆ. ಗಂಡ ನಾನು ಹೇಳ್ದಂಗೆ ಕೇಳಬೇಕು,
ಗಂಡನ ನಾನು ಕಪಿಮುಷ್ಟಿ ಇಟ್ಕೋಬೇಕು, ಈ ಥರ ಇಂಟೆನ್ಷನ್ನು ಕೆಲವು ಹೆಣ್ಮಕ್ಳಿಗಿರ್ತದೆ. ನಾನು ಬಿಟ್ಟರೆ, ಗಂಡನ ಬಿಟ್ಟರೆ ಬೇರೆ ಯಾರು ಬರಬಾರ್ದು, ಅತ್ತೆ ಮಾವ ಇರಬಾರ್ದು, ಗಂಡನ ಅಕ್ಕ ತಂಗಿರು ಇರಬಾರ್ದು, ಗಂಡನ ಅಣ್ಣ ತಮ್ಮಂದಿರು ಇರಬಾರ್ದು. ಅವಾಗೇನಾಗುತ್ತೆ, ಗಂಡ ನನ್ನ ಕಪಿಮುಷ್ಟಿ ಇಟ್ಕೊಂಡ್ರೆ ನನಗೆ ಲೈಫಲ್ಲಿ ಸೆಕ್ಯೂರಿಟಿ ಇರ್ತದೆ. ಅವನು ಇನ್ನೊಬ್ಳ ಹತ್ರಕ್ಕೆ ಹೋಗಲ್ಲ, ನನ್ನ ಗಂಡ ಇನ್ನೊಬ್ಳು ಸವಾಸ ಮಾಡಲ್ಲ, ದುಂದು ಖರ್ಚು ಮಾಡಲ್ಲ, ದುಡ್ದಿದ್ದೆಲ್ಲ ತಂದು ಕೊಡಬೇಕು, ನಾನು ಹೇಳೋಂಗೆ ಕೇಳಬೇಕು ಅನ್ನೋದು ಹಂಬಲ ಕೆಲವು ಮಕ್ಕಳಲ್ಲಿ ಇದ್ಕೊಂಡು ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಯಾರೋ ಒಬ್ಬಳು ಓದಿದ್ದಾಳೆ, ಅಂಥದ್ದೇನು ಓದಿಲ್ಲ, SLC ಪಾಸ್ ಅಷ್ಟೇ. ಆದರೆ ಅವ್ರ ಅಮ್ಮ ಏನು ಮಾಡ್ತಿದ್ಲು, ಗಂಡನ ಕಪಿಮುಷ್ಟಿ ಇಟ್ಕೊಂಡ್ಬಿಟ್ಟಿದ್ಲು. ಗಂಡ ಎದ್ದೋಳೋ, ಗಂಡ ಅಂದರೆ ಎದ್ದೊಳ್ಬೇಕು, ಗಂಡ ಕೂತ್ಕೊಳ್ಳೋರು ಕೂರ್ಬೇಕು, ಎಲ್ಲ ದುಡ್ಡು ತಂದು ಕೊಡಬೇಕು, ನಿನಗೇನಾದ್ರು ಬೇಕಿದ್ರು ನನ್ನ ಹತ್ರನೇ ಕೇಳಿ ತಗೋಬೇಕು ಅಂತ ಹೆಂಡತಿ ಆ ಲೆವೆಲ್ಗೆ ಇಟ್ಟಿರ್ತಾಳೆ. ಮಗಳು ಅದನ್ನೇ ನೋಡಿ ಬೆಳೆದಿರ್ತಾಳೆ. ಅಮ್ಮ ಅಪ್ಪನ ಕಂಟ್ರೋಲ್ ಇಟ್ಕೊಂಡಿದ್ದಾಳೆ ಅಂತ. ನಮ್ಮಪ್ಪ ಅಮ್ಮ ಹೇಳಿದ ಗೆರೆ ದಾಟಲ್ಲ, ನಮ್ಮಪ್ಪ ಅಮ್ಮ ಏನು ಹೇಳ್ತಾಳೋ ಅದನ್ನೇ ಮಾಡ್ತಾನೆ. ಇದನ್ನು ಚಿಕ್ಕದಿಂದ ನೋಡ್ಕೊಂಬಂದು ಬೆಳೆದು ಬಿಟ್ಟಿದ್ದಾಳೆ. ಅಮ್ಮನ ಗುಣ ಏನಂತ ಗೊತ್ತಾಯಿತು, ಅಪ್ಪನ ಗುಣ ಏನಂದೇನು ಗೊತ್ತಾಯಿತು. ಎಲ್ಲ ಅಮ್ಮ ಹೇಳ್ದಂಗೆ ನಡೀತಿದ್ದೆ ಅಂದಮೇಲೆ ಒಂಥರ ಮಜಾ ಇರ್ತದೆ, ಒಂಥರ ಖುಷಿ ಇರ್ತದೆ. ಸೊ ಅಪ್ಪ ಎಲ್ಲೂ ದಾರಿ ತಪ್ಪೋದಿಲ್ಲ. ಬೆಳಗ್ಗೆ ಹೋಗ್ತಾರೆ ಆಫೀಸ್ಗೆ, ವಾಪಸ್ ಸಂಜೆ ಬರ್ತಾರೆ, ತಿಂಗಳಿಗೆ ಸಂಬಳ ಬರ್ತದೆ, ಎಷ್ಟು ಬರ್ತದೋ ಅಷ್ಟು ಹೆಂಡ್ತಿಗೆ ಹೇಳ್ಕೊಡ್ತಾರೆ, ಎಲ್ಲ ಹೆಂಡ್ತಿ ನಿಭಾಯಿಸ್ತಿರ್ತಾಳೆ. ಯಾವುದೊಂದಕ್ಕೂ ಹೆಂಡ್ತಿ ಪರ್ಮಿಷನ್ ನಡೆಯೋಂಗಿಲ್ಲ. ಇದನ್ನೆಲ್ಲ ಮಗಳು ನೋಡ್ಕೊಂಡು ಬೆಳೆದ್ಬಿಟ್ಟಿರ್ತಾಳೆ. ಈಗ ಮಗಳು ಮದುವೆ ಆಗ್ತಾಳೆ, ಮದುವೆ ಆಗಿ ಬರ್ತಾಳೆ. ಅಮ್ಮಂದೇನು ದರ್ಬಾರ್ ಇತ್ತು ತಾ ನೋಡಿದ್ಲು ಮನೇಲಿ, ಅದನ್ನೇ ಫಾಲೋ ಮಾಡಬೇಕು ಅಂತಾಳೆ. ಆಗಾಗ ಮಗಳಿಗೆ ಫೋನ್ ಮಾಡ್ತಾಳೆ, ಏನೇ ನಿನ್ನ ಗಂಡ ಏನು ಮಾಡ್ತಿದ್ದಾನೆ, ಹುಷಾರು ನೋಡ್ಕೊಳ್ಳೆ, ಹೆಚ್ಚಿಗೆ ಹೆಂಗಸ ಹತ್ರ ಮಾತಾಡೋಕ್ಕೆ ಬಿಡಬೇಡ, ಎಲ್ಲೂ ಒಬ್ಬನೇ ಹೋಗೋಕ್ಕೆ ಬಿಡಬೇಡ, ರಾತ್ರಿ ಲೇಟಾಗಿ ಬರೋಕ್ಕೆ ಬಿಡಬೇಡ, ಎಲ್ಲರೂ ಹೋದ್ರೆ ಯಾಕೆ ಬಂದು ಏನು ಬಂದು ಅಂತ ಕುರ್ಚಾಡು ಕೂಗಾಡು, ಭಯ ಹುಡ್ಸು ಗಂಡನಿಗೆ. ಯಾಕ್ರೆ 10 ಗಂಟೆ ಬಂದ್ರಿ, ಯಾಕ್ರೆ 11 ಗಂಟೆ ಬಂದ್ರಿ ಅಂತ ಕೂಗಾಡಬೇಕು. ನೀವು ಹಂಗೆಲ್ಲ ಬಂದರೆ ಹಂಗೆ ಹಿಂಗೆ ಅಂತ. ಆಮೇಲೆ ದುಡ್ಡು ತಂದುಕೊಟ್ಟಿಲ್ಲ ಅಂದರೆ ಸರಿಯಾಗಿ ಊಟ ಹಾಕ್ಬೇಡ, ಸ್ವಲ್ಪ ಅದು ಇದು ತಟ್ಟೆ ಬಿಸಾಕು, ಲೋಟ ಬಿಸಾಕು, ಕೋಪ ಮಾಡ್ಕೋತಾ ಇರು. ಅವನಿಗೆ ತಲೆ ಕೆಟ್ಟೋಗಿ ಇದೆಲ್ಲ ನೋಡಿ ನನ್ನ ಸಂಬಳ ತಂದುಕೊಟ್ಬಿಡ್ಬೇಕು ಅವನು. ತಗೋ ಇಟ್ಕೊ ನೀನು. ಈ ಥರದೆಲ್ಲ ತಾಯಿ ಹೇಳ್ಕೊಡ್ತಾಳೆ ಮಗಳಿಗೆ. ಆಮೇಲೆ ನೀನು ಮದುವೆ ಆಗಿ ನಿನ್ನ ಗಂಡನ್ನ ಅದು ಬಿಟ್ಟು ನಿಮ್ಮ ಅತ್ತೆಗೆ, ನಿಮ್ಮ ಮಾವನಿಗೆ, ಅವ್ರಿಗೇ ಸೇವೆ ಮಾಡ್ಕೊಂಡು ಕೂತ್ಕೋಬೇಡ. ನೀವು ಸ್ವರ್ಗ ಹೋಗ್ತೀಯ, ಸಣ್ಣಕ್ಕಾಗ್ಬಿಡ್ತೀಯ, ಬೇಗ ವಯಸ್ಸಾದಂಗೆ ಆಗ್ಬಿಡ್ತೀಯ, ಆರೋಗ್ಯ ಕೆಟ್ಟೋಗುತ್ತೆ. ಯಾಕೆ ಅವ್ರಿಗೆಲ್ಲ ಜೀತ ಮಾಡಬೇಕಲ್ಲ ನೀನು. ಅತ್ತೆ ಮಾವನ ಸೇವೆ, ಗಂಡನ್ನ ತಂಗಿರಿರ್ತಾರೆ, ಅಕ್ಕದಿರ್ತಾರೆ, ಅಣ್ಣ ತಮ್ಮಂದಿರ್ತಾರೆ, ಇವ್ರಿಗೆಲ್ಲ ಅಡುಗೆ ಮಾಡಿ ಹಾಕ್ಕೊಂಡು ಅವರು ಊಟ ಬಿಸಾಕಿದ ಬಟ್ಟೆ ಒಗೆದು ತಿಂದು ಪಾತೆಲ್ಲ ತೊಳೆದು ಅವ್ರಿಗೆಲ್ರಿಗೂ ಮಾಡಿ ಸೇವೆ ಮಾಡೋ ಬದಲು ನೀನು ಮಾತ್ರ ನಿನ್ನ ಗಂಡನ ಮಾಡು. ಅವ್ರ ಜೀತ ಮಾಡೋಕ್ಕಲ್ಲ ನೀನು ಹೋಗಿರೋದು. ಇದೆಲ್ಲ ತಲೆ ತುಂಬ್ತಾಳೆ ಅತ್ತೆ, ಅದೇ ಹುಡುಗಿ ತಾಯಿ. ಗಂಡನಿಗೆ ಸ್ವಾತಂತ್ರ್ಯ ಇಲ್ಲ ಮದುವೆ ಆದಮೇಲೆ. ಮದುವೆ ಮುಂಚೆ ಸ್ವಾತಂತ್ರ್ಯ ಇತ್ತು, ಹೆಂಗೆ ಸ್ವಚ್ಛಂದವಾಗಿದ್ದ, ಆರಾಮವಾಗಿ ನಗ್ನಗ್ತಾ ಆರಾಮಾಗಿದ್ದ. ಮದುವೆ ಆಗಿದ್ದಾದ ಅವನೊಂದು ಗಿಳಿ ಪಂಜರದಲ್ಲಿ ಕೂಡಾಕ್ತಾರಲ್ಲ ಹಂಗಾಗ್ಬಿಡ್ತದೆ. ಇದನ್ನೆಲ್ಲ ಗಮನಿಸಿದಾಗ ಅವ್ನಿಗೇನಾಗುತ್ತೆ, ಮನಸ್ಸು ಬೇಜಾರಾಗುತ್ತೆ. ಅರೆ ನನ್ನ ದುಡ್ಡು ನನ್ನ ಮನೇಲಿ ಇವಳು ನನ್ನ ಕಂಟ್ರೋಲ್ ಮಾಡ್ತಾಳೆ ಅಂದಾಗೆ ನಾನು ಇವಳನ್ನ ಹೆಂಗಾರು ಮಾಡಬೇಕು ಅಂತ ಕುಡಿಯೋದು ಕಲ್ತ್ಕೊತಾನೆ, ಡಿಪ್ರೆಷನ್ಗೆ ಹೋಗ್ಬೇಕು, ಲೇಟಾಗಿ ಬರೋಕ್ಕೆ ಶುರು ಮಾಡ್ತಾನೆ. ಹೀಗೆ ಎಲ್ಲ ಮಾಡಿ ಕೊನೆಗೆ ಅವನು ಹೆಂಡ್ತಿಗೆ ಹೊಡೆಯೋ ಲೆವೆಲ್ಗೆ ಹೋಗ್ತಾನೆ. ಇದಕ್ಕೆಲ್ಲ ಮೂಲ ಕಾರಣ ಏನು? ಇಲ್ಲಿ ಯಾರ ಮೇಲೆ ದರ್ಪ ತೋರಿಸ್ಬಾರ್ದು. ಮದುವೆ ಅಂದರೆ ಪಾರ್ಟ್ನರ್ಶಿಪ್ ಅಂತ, ಶೇರ್ ಅಂತ. ಗಂಡ ಹೆಂಡ್ರ ಮನಸ್ಸು, ಹೃದಯ ಮತ್ತು ಎಲ್ಲವನ್ನೂ ಶೇರ್ ಮಾಡ್ಕೋಬೇಕು. ಇಲ್ಲಿ ನಾನೊಬ್ಬನೇ ಡಾಮಿನೇಟ್ ಆಗಬೇಕು, ಅವಳೊಬ್ಬಳೇ ಡಾಮಿನೇಟ್ ಆಗಬೇಕು ಅನ್ನೋದು ಅರ್ಥ ಬಂತು ಅಂದರೆ ಅದು ಲೈಫ್ ಲಾಂಗ್ ಮದುವೆನೇ ಅಲ್ಲ, ಸುಖನೇ ಅಲ್ಲ ಅಂತ ಹೇಳ್ತದೆ. ವಿವಾಹ ಸಂಹಿತೆಯಲ್ಲಿ ಭಾಳ ಸೂತ್ರಗಳು ಹೇಳುತ್ತದೆ ಹೇಗೆ ಅಂತೇಳಿ. ಅದರಿಂದ ಈ ಥರ ದೋಷ ಕೆಲವು ಮೇಲೆ ಹೆಣ್ಮಕ್ಳಿದ್ದಾಗ ಗಂಡಸು ಹೊರಟರಾಗ್ಬಿಡ್ತಾರೆ. ಹೊರಟ ಗಂಡನ ಮನಸ್ಸನ್ನು ಗೆಲ್ಲುವಂಥ ಸತಿ ಇದ್ದಾಗ ಮಾತ್ರ ಸಂಸಾರ ಸಾಗರದಿಂದ ಎಷ್ಟೇ ಅಲೆ ಬದುಕೂಡ ತಡ್ಕೊಂಡು ಹೊಟ್ಟೋಗುತ್ತಂತೆ. ಅದರಿಂದ ಗಂಡನ ಟೇಸ್ಟ್ ಏನಿದೆಯೋ ಅರ್ಥ ಮಾಡ್ಕೋಬೇಕು. ಇದೆಲ್ಲ ಮಾಡ್ಕೋಬೇಕು ಮುಂಚೆ. ಇಲ್ಲಿ ಮದುವೆ ಆದಮೇಲೆ ಬಂದು ಈ ಡ್ಯಾಮೇಜ್ ಮಾಡ್ಕೊಂಡು ನೀವು ತೊಂದರೆ ತೊಗೊಂಡು ಗಂಡನಿಗೂ ಡ್ಯಾಮೇಜ್ ಮಾಡೋ ಬದಲು
ಮದುವೆ ಮುಂಚೆನೇ ಇಬ್ಬರು ಕೂತ್ಕೊಂಡು ಮಾತಾಡಬೇಕು. ನಿನ್ನ ಆಸೆ ಏನು, ನನ್ನ ಆಸೆ ಏನು, ನನ್ನ ಗುಣ ಹೀಗೆ, ನನ್ನ ನಡತೆ ಹೇಗೆ, ನನ್ನ ಆಚಾರ ಹೀಗೆ, ನನ್ನ ಸಂಸ್ಕಾರ ಹೀಗೆ. ಅವನು ಅಷ್ಟೇ. ಇವೆಲ್ಲ ಮಾತುಕತೆ ಆದಮೇಲೆ ಮದುವೆ ಆಗಿದ್ರೆ ಒಳ್ಳೆಯದು. ಇಲ್ಲಾಂದರೆ ಮದುವೆ ಆದಮೇಲೆ ಜಂಜಾಟ ಗೋಳಾಟ ಆಗ್ತದೆ. ಪೂರ್ವ ಜನ್ಮದಲ್ಲಿ ನಾವೇನಾದರೂ ಪುರುಷರಿಗೆ ಹಿಂಸೆ ಕೊಟ್ಟಿದ್ರೆ ಆ ಪುರುಷರ ಶಾಪ ಮದುವೆ ಆದಮೇಲೆ ಗಂಡನ ಮುಖಾಂತರ ನಡೀತದೆ ಅಂತ ಹೇಳ್ತದೆ. ಪುರುಷರಿಗೆ ಟೀಕೆ ಮಾಡಿದರೆ, ಅಪಹಾಸ್ಯ ಮಾಡಿದರೆ, ಪುರುಷರ ಮೇಲೆ ಇಲ್ಲಿಸದ ಆರೋಪ ಹೊರಿಸಿದರೆ, ಪುರುಷರ ಒಂಥರ ಧಿಕ್ಕಾರ ಹಾಕಿದರೆ, ಪುರುಷರಿಗೆ ಸಂಬಂಧಪಟ್ಟಂಥ ಎಲ್ಲ ಥರ ಹಿಂಸೆಗಳೇನು ಕೊಟ್ಟಿದ್ದರೆ ಒಂದು ಸ್ತ್ರೀ ಮದುವೆ ಆದಮೇಲೆ ಅದೆಲ್ಲ ಓಜದ ಕರ್ಮ ಒಂದು ಅಕೌಂಟಲ್ಲಿ ಇರ್ತದೆ. ಮದುವೆ ಆಗೋವ್ರಿಗೂ ಸುಮ್ಮನೆ ಇರ್ತದೆ. ಮದುವೆ ಆದ ತಕ್ಷಣ 3 ತಿಂಗಳಿಗೋ 5 ತಿಂಗಳು ವರ್ಷಕ್ಕೋ ಅದೆಲ್ಲ ರಿವರ್ಸ್ ಆಗಿಬಿಡ್ತದೆ. ಗಂಡನ ಮುಖಾಂತರ ಹೆಂಡತಿಗೆ ಟಾರ್ಚರ್ ಶುರುವಾಗ್ತದೆ. ಅದರಿಂದ ಪುರುಷ ಶಾಪ. ಎರಡನೇದು, ಕೆಲವು ಸ್ತ್ರೀಯರಿಗೆ ಬ್ರಾಹ್ಮಣರ ಶಾಪ ಇದು ಕೂಡ ಪತಿಯಿಂದ ನಿಂದನೆ, ಪತಿಯಿಂದ ಹಿಂಸೆ ಇರ್ತದೆ ಅಂತ ಹೇಳುತ್ತೆ ಕರ್ಮ ಸಿದ್ಧಾಂತ. ಬ್ರಾಹ್ಮಣನ ಶಾಪ. ಬ್ರಾಹ್ಮಣ ಅಂದ್ರೇನು? ಆಚಾರ ವಿಚಾರದಲ್ಲಿ ಪವಿತ್ರತೆ ಇರುವವನು, ನಿತ್ಯ ಸಂಧ್ಯಾವಂದನೆ ಮಾಡುವವನು, ಬಲಿ ಇಡುವಂಥವನು, ಬಲಿದೇವತೆ ಬಲಿ ಇಡೋದು, ಸೂರ್ಯನಿಗೆ ಅರ್ಘ್ಯ ಕೊಡೋದು, ಈ ಥರದೆಲ್ಲ ಸದಾಚಾರ ಆಚಾರ ವಿಚಾರಗಳಲ್ಲಿ ಸದಾ ತೊಡಗಿಸ್ಕೊಂಡು ಲೋಕ ಸಮಸ್ತ ಸುಖಿನೋ ಭವಂತು ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಒಂದು ವ್ಯಕ್ತಿತ್ವ ಇರುವಂಥ ಪುರುಷರ ಶಾಪ ನಮಗಿತ್ತು ಅಂದರೆ ಪತಿ ಸುಖ ಸಿಗೋದಿಲ್ಲ. ಈ ಥರದಿದ್ದಾಗ ಏನು ಮಾಡಬೇಕು ಅಂತಂದಾಗ ಹನುಮತ್ ತಂತ್ರಸಾರದಲ್ಲಿ ಒಂದು ಮಂತ್ರ ಇದೆ. ಒಂದು ಜೋಡಿ ತೆಂಗಿನಕಾಯಿ, ನಾರಿಕೇಲ, ಸಂಸ್ಕೃತ ತೆಂಗಿನಕಾಯಿಗೆ ನಾರಿಕೇಲ ಅಂತಾರೆ. 2 ತೆಂಗಿನಕಾಯಿ ಇಟ್ಕೊಳ್ಳೋದು, ಪೂರ್ವ ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿಕೊಂಡು ಓಂ ನಮೋ ಹರಿ ಮರ್ಕಟ ಮರ್ಕಟಾಯ ಸ್ವಾಹ, ಓಂ ನಮೋ ಹರಿ ಮರ್ಕಟ ಮರ್ಕಟಾಯ ಸ್ವಾಹ. 2 ಕೈಲೂ ತೆಂಗಿನಕಾಯಿ ಪೂರ್ಣ ಫಲ ಇಟ್ಕೋಬೇಕು. ತೆಂಗಿನಕಾಯಿ ಯಾಕೆ ತೊಗೋಬೇಕು, ಬೇರೆ ಯಾಕೆ ತೊಗೋಬಾರ್ದು? ತೆಂಗಿನಕಾಯಿ ನವಗ್ರಹಗಳಿಗೆ ಸಮಾನ. 9 ಗ್ರಹಗಳು ಏನು ಶಕ್ತಿ ಇದೋ ಅದು ತೆಂಗಿನಕಾಯಲ್ಲಿರುತ್ತೆ. ಅದಕ್ಕೆ ನಾವು ಯಾವತ್ತೂ ದೇವಸ್ಥಾನಕ್ಕೆ ತೆಂಗಿನಕಾಯಿ ತೊಗೊಂಡೋಗಿ ನೈವೇದ್ಯ ಮಾಡಿಸ್ತೀವಿ. 9 ಗ್ರಹಗಳ ಒಂದು ಅಂಶ, ಅದು ಮೆಕ್ಯಾನಿಕಲ್ ಎನರ್ಜಿ ತೆಂಗಿನಕಾಯಲ್ಲಿ ಇರ್ತದಂತೆ. ಅದರಿಂದ ಕೈಲಿ 2 ತೆಂಗಿನಕಾಯಿನ ಇಟ್ಕೊಂಡು ನಾವು ಮಂತ್ರ ಹೇಳಬೇಕು. ಅದಕ್ಕೆ ಓಂ ನಮೋ ಹರಿ ಮರ್ಕಟ ಮರ್ಕಟಾಯ ಸ್ವಾಹ, ಓಂ ನಮೋ ಹರಿ ಮರ್ಕಟ ಮರ್ಕಟಾಯ ಸ್ವಾಹ, ಓಂ ನಮೋ ಹರಿ ಮರ್ಕಟ ಮರ್ಕಟಾಯ ಸ್ವಾಹ, ಓಂ ನಮೋ ಹರಿ ಮರ್ಕಟ ಮರ್ಕಟಾಯ ಸ್ವಾಹ ಅಂತ ಪ್ರತಿ ಶನಿವಾರ 2 ಜೋಡಿಕಾಯಿ ತಗೊಂಡು 1008 ಸಲ ಮಂತ್ರ ಹೇಳಿ ಅದನ್ನು ಪ್ರಾರ್ಥನೆ ಮಾಡಿ, ನನ್ನ ಗಂಡನಿಗೆ ಒಳ್ಳೆಯ ಬುದ್ಧಿ ಕೊಡು, ಜ್ಞಾನ ಕೊಡು, ಅವನಲ್ಲಿ ವ್ಯಕ್ತಿತ್ವ ವಿಕಾಸ ಆಗಲಿ, ಅವನಲ್ಲಿರ್ತಕ್ಕಂಥ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರ್ತದೆ, ಪೂರ್ವಜನ್ಮದ ಕರ್ಮ ಈ ರೀತಿ ನಡೀತಾ ಇದೆ, ಕುಡ್ಕೊಂಬಂದು ಹೊಡೆಯೋದು ಬೈಯೋದು ಮಾಡೋದು ಪುರುಷ ಶಾಪ ಇರೋದ್ರಿಂದ ಏನೋ ಅರಿದೋ ಗೊತ್ತೋ ಗೊತ್ತಿಲ್ಲದೋ ನಾನು ಕರ್ಮ ಮಾಡಿದ್ದೀನಿ, ಈಗ ನಾನು ಈ ರೀತಿ ಸಿಕ್ಕಾಕೊಂಡು ನರಳ್ತಾ ಇದ್ದೀನಿ ಆಂಜನೇಯ ಅಂತೇಳಿ ಆಂಜನೇಯನ ಪಾದಕ್ಕೆ ಅದನ್ನು ಇಟ್ಟುಬಿಟ್ಟು ಪೂಜೆ ಮಾಡಿಸ್ಕೊಂಡು ಆ 2 ತೆಂಗಿನಕಾಯಿ ತೊಗೊಂಬಂದು ಮನೆಯಲ್ಲಿ ಅದನ್ನು ಓಪನ್ ಮಾಡಿ ಸಿಹಿ ಮಾಡಿ ಮಿಠಾಯಿ ಅಥವಾ ಪಾಯಸ ಮಾಡಿ ಗಂಡನಿಗೆ ತಿನ್ನಿಸ್ಬೇಕು. ಮಿಠಾಯಿ ಅಥವಾ ಪಾಯಸನ ಈ ಥರ 5 ಶನಿವಾರ, 11 ಶನಿವಾರ, 21 ಶನಿವಾರ ಮಾಡ್ತಾ ಬಂದರೆ ಪೂರ್ವಜನ್ಮದ ಪುರುಷ ಶಾಪ ಮತ್ತು ನಿಮ್ಮ ಗಂಡನಲ್ಲಿ ಇರತಕ್ಕಂಥ ಸ್ತ್ರೀ ದೋಷ ಎಲ್ಲವೂ ಕೂಡ ನಿವಾರಣೆ ಆಗ್ತದಂತೆ. ಓಂ ನಮೋ ಹರಿ ಮರ್ಕಟ ಮರ್ಕಟಾಯ ಸ್ವಾಹ, ಓಂ ನಮೋ ಹರಿ ಮರ್ಕಟ ಮರ್ಕಟಾಯ ಸ್ವಾಹ, ಓಂ ನಮೋ ಹರಿ ಮರ್ಕಟ ಮರ್ಕಟಾಯ ಸ್ವಾಹ. ಆಂಜನೇಯನ ಮಂತ್ರ ಇದು. ದಾಂಪತ್ಯ ಜೀವನದಲ್ಲಿ, ಮ್ಯಾರೇಜ್ ಲೈಫಲ್ಲಿ ತುಂಬ ತೊಂದರೆ ಇತ್ತು, ಮದುವೆ ಆದಮೇಲೆ ತೊಂದರೆ ಇತ್ತು ಅಂದರೆ ಇದನ್ನು ಮಂತ್ರ ಹೇಳಬೇಕು ಅಂತೇಳಿ ಹನುಮತ್ ತಂತ್ರಸಾರದಲ್ಲಿ ಇದು ಉಲ್ಲೇಖನ ಮಾಡ್ತಾರೆ. ಅದರಿಂದ ಈ ಒಂದು ವಿಶೇಷವಾದ ಮಂತ್ರನ ಶನಿವಾರ ಫಲ ಜೋಡಿ ಫಲ ತೊಗೊಂಡು ಮಾಡೋದು ಒಂದಾದರೆ, ದಿನನಿತ್ಯ ಈ ಮಂತ್ರ ಮನೇಲಿ ಪ್ರಾಕ್ಟೀಸ್ ಮಾಡ್ತಿರ್ಬೇಕು. ಸಾಧನೆ ಮಾಡ್ತಿದ್ರೆ ನಿಮ್ಮ ಗಂಡನಲ್ಲಿ ಹಲವಾರು ಚೇಂಜಸ್ ಆಗಿಬಿಡ್ತದೆ. ಓಂ ನಮೋ ಹರಿ ಮರ್ಕಟ ಮರ್ಕಟಾಯ ಸ್ವಾಹ, ಓಂ ನಮೋ ಹರಿ ಮರ್ಕಟ ಮರ್ಕಟಾಯ ಸ್ವಾಹ, ಓಂ ನಮೋ ಹರಿ ಮರ್ಕಟ ಮರ್ಕಟಾಯ ಸ್ವಾಹ, ಓಂ ನಮೋ ಹರಿ ಮರ್ಕಟ ಮರ್ಕಟಾಯ ಸ್ವಾಹ ಹೇಳ್ತಾ ಇರಬೇಕು. ಆಗ ಎಲ್ಲ ವಿಷಯದಲ್ಲಿ ಯಶಸ್ವಿ ಆಗ್ತಿರ್ತದೆ. ಎಲ್ಲ ಏನಾರು ಒಂದು ನಮ್ಮಲ್ಲಿ ಕೂಗಾಡ್ತಾರೆ, ನಮಗೆ ತೊಂದರೆ ಕೊಡ್ತಾರೆ, ನಮ್ಮನ್ನು ದ್ವೇಷಿಸ್ತಾರೆ, ನಮ್ಮನ್ನು ಅಪಹಾಸ್ಯ ಮಾಡ್ತಾರೆ, ನಮ್ಮ ಮಾನ ತೆಗಿತಾರೆ, ನಮ್ಮ ಸ್ಥಾನಮಾನಕ್ಕೆ ಧಕ್ಕೆ ಬರ್ತಿದೆ ಅಂದಾಗ ಇದು ಮಾಡೋದ್ರಿಂದ ಆಪೋಸಿಟ್ ಎನರ್ಜಿ ಹೋಗಿ ನಮ್ಮ ಮಂತ್ರಶಕ್ತಿಯಿಂದ ಸೌಂಡ್ ವೇವ್ಸಿಂದ
ಸೋಲ್ಗೆ ಕನೆಕ್ಟ್ ಆಗಿ ಸೋಲಲ್ಲಿ ಎಲೆಕ್ಟ್ರೋಮೆಕ್ಯಾನಿಕಲ್ ಎನರ್ಜಿ ಪ್ರೊಡ್ಯೂಸ್ ಮಾಡಿ ಆ ಎಲೆಕ್ಟ್ರೋಮೆಕ್ಯಾನಿಕಲ್ ಯಾರು ನಮ್ಗೆ ತೊಂದರೆ ಕೊಡ್ತಿದ್ರೋ ಅವ್ರಿಗೆ ಎಮಿಟ್ ಮಾಡ್ತದೆ, ಟ್ರಾನ್ಸ್ಮಿಟ್ ಮಾಡ್ತದೆ. ಆಗ ಅವ್ರ ಬಾಡಿಲಿರೋ ಸೆಲ್ಸು, ಮೈಂಡಲ್ಲಿರೋ ನ್ಯೂರಾನ್ಸು ಆ ಎನರ್ಜಿನ ಯೂಸ್ ಮಾಡಿಕೊಂಡು ಶಾಂತಿ ಸಹನೆಯಿಂದ ವರ್ತನೆ ಮಾಡಲಿಕ್ಕಾಗುತ್ತೆ. ಆದ್ದರಿಂದ ನಾವು ತಿನ್ನೋ ಆಹಾರದಲ್ಲಿ ಪವರ್ ಇದೆಯೋ ಇಲ್ವೋ ಗೊತ್ತಿಲ್ಲ. ನಾವು ತಿನ್ನೋ ಆಹಾರದ ದಿನ ರಾಗಿ ರೊಟ್ಟಿ ಮತ್ತು ಚಪಾತಿ ಪುಳಿಯೋಗರೆ ಎಲ್ಲ ಥರ ಊಟ ಮಾಡ್ತೀವಿ, ಮಾಂಸ ಎಲ್ಲ ತಿಂತೀವಿ, ಆದರೂ ಕಾಯಿಲೆ. ಆದರೂ ನಮಗೆ ಎಲ್ಲ ಟಿ ವಿ ನೋಡ್ತೀವಿ, ಟೂರ್ಗೆ ಹೋಗ್ತೀವಿ, ಎಂತಿಂಥ ಎಂಟರ್ಟೈನ್ಮೆಂಟ್ ತೊಗೋತೀವಿ, ಆದರೂ ಮನಸ್ಸಲ್ಲಿ ನೆಮ್ಮದಿ ಇಲ್ಲ, ದೇಹದಲ್ಲಿ ಆರೋಗ್ಯ ಇಲ್ಲ. ಆದರೆ ಮಂತ್ರದಲ್ಲಷ್ಟು ಶಕ್ತಿ ಇದೆ, ತಂತ್ರದಲ್ಲಿ ಅಷ್ಟು ಶಕ್ತಿ ಇದೆ. ಏಕೆಂದರೆ ನಮ್ಮ ಆತ್ಮಕ್ಕೆ ಬೇಕಾಗೋದು ಊಟ, ತಿಂಡಿ, ಗಾಳಿ ಇದೆಲ್ಲ ಕರ್ಮ ತೆಗೆಯುವಂಥ ಒಂದು ಪವರ್ಫುಲ್ ಎನರ್ಜಿ. ಆ ಎನರ್ಜಿಯೇ ಮಂತ್ರ, ಆ ಒಂದು ಮೆಕ್ಯಾನಿಕಲ್ ಎನರ್ಜಿಯೇ ತಂತ್ರ. ಹೀಗೆ ಈ ಮಂತ್ರ ತಂತ್ರದಿಂದ ಹಲವಾರು ಸಮಸ್ಯೆಗಳನ್ನು ನಾವು ಸುಧಾರಿಸ್ಕೋಬೋದು ಅಂತ ಹೇಳ್ತಾ, ಮನೆಗೊಬ್ಬ ಮಾಂತ್ರಿಕನಿರಬೇಕು, ಮನೆಗೊಬ್ಬ ತಾಂತ್ರಿಕನಿರಬೇಕು. ಮನೆಗೊಬ್ಬ ಮಂತ್ರ ಹೇಳಿ ಹೇಳಿ ಮಾಂತ್ರಿಕನಾದಾಗ, ಮನೆಗೆ ಈ ತಂತ್ರಗಳು ಮಾಡಿ ಒಬ್ಬ ತಾಂತ್ರಿಕನಿದ್ದಾಗ, ಮನೆಗೊಬ್ಬ ಯಂತ್ರಗಳನ್ನು ಡಿವೈಸಸ್ನ ಇಟ್ಟು ನಮ್ಮನ್ನು ಸಂರಕ್ಷಣೆ ಮಾಡ್ಕೊಂಡು ಹೋದಾಗ ಈ ಥರದ್ದು ದ್ವಂದ್ವ, ಗಲಾಟೆ, ಈ ಥರದ್ದು ಎಲ್ಲ ತೊಂದರೆಗಳೆಲ್ಲ ನಿವಾರಣೆ ಆಗುತ್ತೆ. ಅದಕ್ಕೆ ಮನೆಗೊಬ್ಬ ವೈದ್ಯ, ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ತಾಂತ್ರಿಕ, ಮನೆಗೊಬ್ಬ ಅಗ್ನಿಹೋತ್ರ ಇದ್ದರೆ ಇಂಥ ದೋಷಗಳೆಲ್ಲ ನಮಗೆ ನಾವೇ ತಗೊಂಡು ಆರಾಮಾಗಿ ಇರೋಷ್ಟು ದಿವಸ ಇದ್ದು ಒಂದಿನ ಭಗವಂತನಲ್ಲಿ ಸೇರ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆಯ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ನಾನು ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ಎಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಿರ್ತೀವಿ ಟೈಮ್ ಟು ಟೈಮ್. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಆ ಟೈಮ್ಗೆ ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.